ಅಂಜಲಿ ಅಂಜಲಿ ಅಂಜಲಿ. ಒಂಟಿ ಬಂಗಲೆಯಲ್ಲಿ ಯಾರ ಕಣ್ಣಿಗೂ ಕಾಣದೆ ಅಂಜಲಿ ಎನ್ನುವ ಪುಟಾಣಿಯೊಬ್ಬಳಿದ್ದಾಳೆ. ಆಕೆ ಯಾರ ಕಣ್ಣಿಗೂ ಕಾಣುವುದಿಲ್ಲ ಮತ್ತು ಅವಳ ಮಾತು ಯಾರಿಗೂ ಕೇಳಿಸುವುದೂ ಇಲ್ಲ. ಕಾರಣ ಯಾರಿಗೂ ಗೊತ್ತಿಲ್ಲ. ತನ್ನ ಕುಟುಂಬದವರು ತನಗಾಗಿ ಮತ್ತೆ ಬಂದೇ ಬರುತ್ತಾರೆ ಎಂದು ನಂಬಿರುವ ಅವಳ ಆಟಗಳನ್ನು ಭೂತದ ಚೇಷ್ಟೆ ಎಂದುಕೊಂಡು ಎಲ್ಲರೂ ಆ ಮನೆಯಿಂದ ದೂರವಿರುತ್ತಾರೆ. ಮತ್ತೊಂದು ಕಡೆಯಲ್ಲಿ ಸುಲೋಚನಮ್ಮ ಮಗಳು ಸಾಕ್ಷಿ ಪ್ರೀತಿಸಿದ ಹುಡುಗನಿಂದ ದೂರ ಮಾಡಲು ಮನೆ ಬದಲಾಯಿಸುವ ತೀರ್ಮಾನ ಮಾಡ್ತಾರೆ. ಬ್ರೋಕರ್ ಮಹಾಬಲ ಹಣದಾಸೆಗೆ ಮನೆಯ ಹಿನ್ನೆಲೆಯನ್ನು ಮುಚ್ಚಿಟ್ಟು ಸುಲೋಚನಮ್ಮನ ಕುಟುಂಬದವರಿಗೆ ಅಂಜಲಿಯ ಮನೆಯನ್ನೇ ತೋರಿಸಿ ಒಪ್ಪಿಸುತ್ತಾನೆ. ಒಂಟಿಯಾಗಿದ್ದ ಅಂಜಲಿ ಆ ಕುಟುಂಬದವರನ್ನ ಕಂಡಾಗ ತನ್ನ ಕುಟುಂಬದವರ ನೆನಪು ಮಾಡಿಕೊಂಡು ಅವರನ್ನೇ ತನ್ನವರೆಂಬಂತೆ ಸಂತೋಷ ಪಡುತ್ತಾಳೆ. ಅವರೊಂದಿಗೆ ಬಂದಿದ್ದ ಚಿಕ್ಕ ಹುಡುಗ ಲಡ್ಡುವಿನ ಗೆಳೆತನ ಮಾಡಬೇಕೆಂದು ಆಸೆ ಪಡುವಂಥ ಅಂಜಲಿ ತನ್ನ ಇಷ್ಟ ದೇವರಾದ ಗಣೇಶನಲ್ಲಿ ಅವನೊಬ್ಬನಿಗಾದ್ರೂ ತಾನು ಕಾಣುವಂತಾಗಲಿ ಎಂದು ಬೇಡಿಕೆ ಇಡುತ್ತಾಳೆ. ಆ ಬೇಡಿಕೆ ಫಲಿಸಿ ಅಂಜಲಿ ಲಡ್ಡು ಕಣ್ಣಿಗೆ ಮಾತ್ರ ಕಾಣಿಸುವಂತಾಗುತ್ತಾಳೆ. ಈಗ ಲಡ್ಡುವಿನ ಅಕ್ಕನ ಬಟ್ಟೆಯನ್ನು ಆಸೆಯಿಂದ ತೊಟ್ಟಿರುವ ಅಂಜಲಿ ಲಡ್ಡುವಿನ ಕೈಗೆ ಸಿಕ್ಕಾಕೊಂಡಿದ್ದಾಳೆ. ಮುಂದೆ ಅಮ್ಮ, ಫ್ರಾಕ್ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಈಗಷ್ಟೇ ಮನೆಯೊಳಗೆ ಕಾಲಿಟ್ಟಿದ್ದೀವಿ, ಅಷ್ಟು ಬೇಗ ಶುರು ಮಾಡ್ಕೊಂಡ್ಯಾ ನೀನು ಹುಡುಕಾಟನ? ಹುಡುಕೋದೆ ಒಂದು ಕೆಲಸ ಮಾಡ್ಕೊಂಡ್ಬಿಡ್ತೀಯ ಅಂಕಿತಾ. ಇಲ್ಲಮ್ಮ, ಎಲ್ಲ ಡ್ರೆಸ್ಸು ಕಾಣ್ತಿದೆ, ಆದರೆ ಫ್ರಾಕ್ ಮಾತ್ರ ಕಾಣ್ತಿಲ್ಲ. ಮನೆಗೆ ಈಗ ಬಂದಿದ್ದೀವಿ, ಅದನ್ನ ಯಾರು ತೆಗಿತಾರೆ? ಇನ್ಯಾರು ತೆಗಿತಾರೆ? ಡ್ಯಾಡಿನೇ ತೆಗ್ದಿರ್ಬೇಕು. ಡ್ಯಾಡಿ, ಡ್ಯಾಡ್. ಏನಮ್ಮ ಅಂಕಿತ ಅಷ್ಟೊಂದು ಕೂಕೋತಾ ಇದೆ, ಏನಾಯ್ತು? ನನ್ನ ಫ್ರಾಕ್ ಕಾಣಿಸ್ತಿಲ್ಲ ಡ್ಯಾಡ್. ಏನು ಚೆನ್ನಾಗಿ ಮಾತಾಡಿದೆ. ನಿಮ್ಮಮ್ಮ ಚಿಕ್ಕಮ್ಮ ಇಲ್ಲೇ ನಿಂತಿದ್ದಾರೆ, ಅವ್ರನ್ನ ಕೇಳೋದು ಬಿಟ್ಬಿಟ್ಟು ಮಾಡೋ ಕೆಲಸ ನಾನು ಬಿಟ್ಬಿಟ್ಟು ನೀನು ಸಾಕು ಹೊಡ್ಕೊಂಡು ಹೋಗ್ತೇನೆ. ರೀ, ಯಾಕ್ರಿ ಕೋಪ ಮಾಡ್ಕೋತೀರಾ? ಈ ಬ್ಯಾಗ್ ನೀವೇ ತಂದಿದ್ದಲ್ವಾ, ಅದಕ್ಕೆ ನೀವೇನಾದ್ರೂ ನೋಡಿದ್ರಾ ಅಂತ ಅವಳು ಕೇಳ್ತಿದ್ದಾಳೆ ಅಷ್ಟೇ. ಇದು ಒಳ್ಳೆ ವರ್ಷ ಆಯ್ತಪ್ಪ. ಕೂಲಿ ಥರ ಬ್ಯಾಗ್ ಹೊತ್ಕೊಂಡ್ಬಂದಿದ್ದಕ್ಕೆ ನಾನೇ ಫ್ರಾಕ್ ತೊಗೊಂಡ್ಬಿಟ್ಟೆ ಅನ್ಬಿಡದ. ಬ್ಯಾಗ್ ಓಪನ್ ಮಾಡಿದ್ರೆ ತಾನು ನಾನು. ಬ್ಯಾಗ್ ಇನ್ನಾರು ಓಪನ್ ಮಾಡಕ್ ಸಾಧ್ಯ? ನಾವೆಲ್ಲ ಹೊರಗಿದ್ವಲ್ಲ. ಹೌದು, ನಾನೇ ಓಪನ್ ಮಾಡಿದೆ. ಇವತ್ತು ಬಾಸ್ ಆಫೀಸ್ನಲ್ಲಿ ನಮ್ಮೆಲ್ರಿಗೂ ಹೇಳಿದ್ರು, ನಾಳೆ ಯಾರು ಪ್ಯಾಂಟು ಶರ್ಟ್ ಹಾಕೊಂಬಂದ್ಬೇಡಿ, ಫ್ರಾಕ್ ಹಾಕೊಂಬನ್ನಿ ಅಂತ ಮೆಮೊ ಕಳಿಸಿದ್ರು. ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಸರಿನಾ? ನನಗೇನು ಮಾಡೋ ಕೆಲಸ ಇಲ್ಲ ಅಂತ ತಿಳ್ಕೊಂಡ್ರ? ಏಯ್, ಇದು ಅಕ್ಕನ ಫ್ರಾಕು, ನೀನ್ ಯಾಕೆ ಹಾಕೊಂಡೆ? ಚೆನ್ನಾಗಿತ್ತು ಅಂತ ಹಾಕೊಂಡೆ. ಚೆನ್ನಾಗಿದೆ ಅಂತ ಹಾಕೊಂಡ್ಬಿಡದ? ಹೌದು, ಎಲ್ಲರೂ ಹಚ್ಚಿದ್ದಾರೆ. ನಿನಗೆಲ್ಲಿ ಫ್ರಾಕ್ ಸಿಕ್ತು? ಕೇಳ್ದೆ ಬ್ಯಾಗಿನ ತಗೊಂಡ್ಬಂದ್ಯಾ? ನೀನೊಂದು ದೊಡ್ಡ ಕಳ್ಳಿ. ಯಾರು ಕಳ್ಳಿ? ನಾನ್ ಕಳ್ಳಿ ಇಲ್ಲ. ಇವತ್ತಿನವರೆಗೂ ಫ್ರಿಜ್ ಚಾಕ್ಲೇಟ್ ಬರ್ತೀನಿ, ಏನು ಕದಿಲ್ಲ. ಈಗ ಅಕ್ಕನ ಫ್ರಾಕ್ ಕದಿಯಲ್ಲ. ಯಾವ ಫ್ರಾಕ್ ಇಲ್ಲ, ಅದಕ್ಕೆ ಹಾಕೊಂಡೆ. ನಿನ್ನ ಮನೇನ ಎಲ್ಲ ಹಾಕೊಳಕ್ಕೆ. ಇದು ನನ್ನ ಮನೇನೆ. ಈ ಮನೇನ ಪುಟ್ಟಿ. ನಾನು ಏನು ಹಾಕೊಂಡೆ ಯಾರು ಬೈದಿಲ್ಲ. ನೀ ಯಾಕೆ ಬೈದೆ? ನಿನ್ನ ಮನೆ ಅಂತ, ನಿನ್ನ ಮನೆ. ಅಕ್ಕನ ಫ್ರಾಕ್ ಅಂತ ಸುಳ್ಳು ಹೇಳ್ತೀಯಾ? ನೀನು ಹೀಗೆ ಬಿಟ್ರೆ ನೀನೆಲ್ಲ ಕದಿತ್ಯಾ. ನೀನು ಹೇಗೆ ಹೋಗ್ತೀಯ ಅಂತ ನಾನೇ ನೋಡ್ತೀನಿ. ಹೇಗೆ ತಪ್ಪಿಸ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ. ಕಳ್ಳಿನ? ಎಲ್ಲಿ ಕಳ್ಳಿ? ಯಾರು ಕಳ್ಳಿ? ಅಯ್ಯೋ, ನಮ್ಮ ಕಣ್ಣು ತಪ್ಪಿಸಿ ಹೆಂಗೆ ಮನೇಲಿ ನುಗ್ಗಿದ್ದಾರೆ ನೋಡಿದ್ರ? ನೀವು ಈ ಟಾಪು ಫ್ರಾಕು ಅಂತ ಮನೇಲಿ ಹುಡುಕ್ತಾರೆ, ಅಲ್ಲಿ ಮನೇನ ದೋಚ್ಕೊಂಡು ಹೋಗ್ತಾರೆ. ಲಡ್ಡು ಎಲ್ಲಿದ್ಯೋ? ಲಡ್ಡು ಏನಾಗಿದೆ ಇವನ್ಗೆ? ಪುಟ್ನಿ ಹಾಕೊಳ್ಳಿ ಬಾಲ ಸುಟ್ಟು ಬೆಕ್ಕಿನ ತರ ಓಡಾಡ್ತಿದ್ದಾನೆ.
ಶಂಕೆ ಅನಿಸ್ತಾ ಇದೆ. ನಾವು ಈ ಮನೆಗೆ ಬಂದ ತಕ್ಷಣ ಈ ಹುಡುಗ ಹಿಂಗೆ ಆಡ್ತಾ ಇದ್ದಾನಂದ್ರೆ ಯಾವುದೋ ದೆವ್ವ ಮೆಟ್ಕೊಂಡಿರ್ಬೇಕು. ಸಾಕು ಸುಮ್ಮನೆ. ಮನೆಗೆ ಬಂದ ತಕ್ಷಣ ನಿಂದೆಂಥ ಅಮಂಗಳದ ಮಾತು. ಕಳೆ 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 ಹಿಡ್ಕೊಳ್ಳಿ, ಯಾರು ಹಿಡ್ಕೊಳ್ಳಿ 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 ಅವಳನ್ನ ಹಿಡ್ಕೊಳ್ಳಿ. ನಾನು ತಪ್ಸ್ಕೊಂಡು ಹೋಗ್ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಏನ್ ಬೇಡ, ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಬಂದಿದ್ದಾರೆ. ಅದೇ ತಪ್ಸ್ಕೊತಿ ಅಂತ ನಾನು ನೋಡ್ತೀನಿ. ಪೊಲೀಸ್ ಕೊಟ್ಬಿಡ್ತೀನಿ. ಪೊಲೀಸ್ ಬೇಡ 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 ಬೇಡ. ಏನ್ ಪ್ಲೀಸ್ ಬೇಡ, ದೊಡ್ಡಪ್ಪ ಬನ್ನಿ ಹಿಡ್ಕೊಳ್ಳಿ ಅವಳನ್ನ. ಪ್ಲೀಸ್ ಪ್ಲೀಸ್ ಬೇಡ, ಪ್ಲೀಸ್ ಹಿಡ್ಕೊಳ್ಬೇಡ. ಏಯ್ ಏನಾಗಿದೆ ನಿನಗೆ? ಯಾರಿದಾರಲ್ಲಿ? ಯಾರನ್ನ ಹಿಡ್ಕೋಬೇಕು ನಾನು? ದೊಡ್ಡಪ್ಪ ಇನ್ನೇನ್ ಕಣ್ಣು ಕಾಣಿಸಿಲ್ಲ, ಇಲ್ಲ ನಿಂತಿಲ್ಲ ಅವಳು. ಏಯ್ ಲಡ್ಡು, ಎಲ್ಲಿದ್ದಾಳ ಕಳ್ಳಿ? ನಿನಗೆ ತಲೆ ಕಟ್ಟಿದ್ಯಾ? ಅಯ್ಯೋ, ಈ ಗುಂಡು ದೊಡ್ಡಪ್ಪನ ಕಣ್ಣು ಹಾಕಿದ್ರು ಕಣ್ ಕಾಣಲ್ಲ. ದೊಡ್ಡಪ್ಪ ಇಲ್ಲ ಇದ್ದಾಳಲ್ಲ, ಅಕ್ಕನ ಫ್ರಾಕ್ ಹಾಕೊಂಡು ನಿಂತಿದ್ದಾಳಲ್ಲ. ಈ ಲಡ್ಡು ನೀನು ಪೂರಾ ಲೂಸ್ ಆಗೋಗಿದ್ಯಾ ಕಣೋ. ನಾನೇ ನೀನು ಹೇಳ್ದಾಗ ಕುಣಿಯಕ್ಕೆ ನಿಮ್ಮ ಅಪ್ಪ ಅಂತ ತಿಳ್ಕೊಂಡೇನಾ? ಎಲ್ಲ ತಮಾಷೆಗೆ ಒಂದು ಲಿಮಿಟ್ ಇದೆ. ಹತ್ತಿ ನೋಡು, ಫೂಲ್ ಮಾಡ್ತೀಯ ನನ್ನ. ಇಲ್ಲ ದೊಡ್ಡಪ್ಪ, ನಾನು ಸುಳ್ಳು ಹೇಳ್ತಿಲ್ಲ. ಅವಳು ಇಲ್ಲೇ ನಿಂತಿದ್ದಾಳೆ. ಏ ಅಕ್ಕ, ನೀನು ಫ್ರಾಕ್ ಹಾಕೊಂಡು ಇಲ್ಲೇ ನಿಂತಿದ್ದಾಳೆ. ಇಲ್ಲ ದೊಡ್ಡಪ್ಪ, ನಾನು ಸುಳ್ಳು ಹೇಳ್ತಿಲ್ಲ. ಅವಳು ಇಲ್ಲೇ ನಿಂತಿದ್ದಾಳೆ. ಏ ಅಕ್ಕ, ನೀನು ಫ್ರಾಕ್ ಹಾಕೊಂಡು ಇಲ್ಲೇ ನಿಂತಿದ್ದಾಳೆ. ಅಯ್ಯೋ, ಯಾರು ಹಿಡ್ಕೊಳ್ಳಿ, ಹೋಗ್ತಿದ್ದಾಳೆ, ಓಡುತ್ತಿದ್ದಾಳೆ. ಏಯ್ ನಿಂತ್ಕೊಳ್ಳ ಸುಮ್ಮನೆ. ನಾನು ಹಿಡಿಬೇಡ ದೊಡ್ಡಪ್ಪ, ಅವಳು ಏಯ್ ನಾನು ಮಾತಾಡ್ದೆ ನಾನೇ ನೋಡು. ಅಕ್ಕ ಹಿಡ್ಕೊಳ್ಳಿ. ಅಯ್ಯೋ ನಿನ್ನ ಮನೆ ಕಾಯೋಗ ಇಲ್ವಲ್ಲೋ. ಯಾರಿಗೂ ಏನು ಕಾಣಿಸ್ತಿಲ್ಲ. ನೀನ್ ಮಾತ್ರ ಕಳ್ಳಿ ಕಳ್ಳಿ ಅಂತ ಬೊಬ್ಬೆ ಹೊಡಿತಿದ್ಯಾ? ಏನಾಗಿದೆ ನಿಂಗೆ? ಅಯ್ಯೋ, ನನ್ನ ಕಣ್ಣಿಗೆ ತಪ್ಪಿಕೊಂಡು ಹೋಗ್ತಿದ್ದಾಳೆ. ನಿಮ್ಗೆ ಯಾಕೆ ಕಣ್ಣಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಏಯ್ ಲಡ್ಡು, ನಿನ್ ಕೈ ಬಯಸ್ಕೊಳ್ಳೋದಕ್ಕೆ ನಿಂಗೆ ಆಸೆನಾ? ಯಾಕೋ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಡ್ಯಾಡ್, ನಾನು ನಿಜ ಹೇಳ್ತಿದ್ದೀನಿ. ಅವಳು ಇಲ್ಲೇ ಇದ್ಲು. ಏಯ್ ಬಾಯ್ ಮುಚ್ಚ ಸಾಕು. ಲಗೇಜ್ ಎಲ್ಲ ಎತ್ಕೊಂಬಂದು ಮನೇಲಿ ಸಾಕಿ ಸುಸ್ತಾಗಿ ಕೂತಿದ್ವಿ, ತಮಾಷೆ ಮಾಡ್ತಾ ಇದ್ದೇನೋ? ಹೌದೌದು, ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾನೆ. ದೊಡ್ಡವರು ಸಣ್ಣವರು ಅನ್ನೋ ಮರ್ಯಾದೆನೇ ಇಲ್ಲ. ಅದರಲ್ಲೂ ನನ್ನಂತವಳಿಗೆ ಮರ್ಯಾದೆನೇ ಕೊಡೋದಿಲ್ಲ. 4 ತೊದಕ್ರಿ ಅಂದ್ರೆ ಸರಿ. ನೀವು ಚಾಡಿ ಹೇಳ್ತಿರಲ್ಲ, ಅವಳನ್ನ ಹಿಡಿಬೇಕಾಗಿತ್ತು. ಎಲ್ಲ ತಪ್ಪಿಸ್ಕೊಂಡು ಹೋಗ್ತೀಯಾ? ನಮ್ಮನ್ನೆಲ್ಲ ಬಫೂನ್ ಮಾಡಿ ಏಮಾರಿಸ್ಬೋದು ಅಂತ ತಿಳ್ಕೊಂಡಿದ್ದೇನೋ? ನೀನು ಹೀಗೆ ಬಿಟ್ರೆ ನಿನ್ನ ಬುದ್ಧಿ ಕಲಿಯೋದಿಲ್ಲ. 100 ಬಸ್ಕಿ ಹೊಡಿ ನೋಡಿ. ಅರೆ 100 ಬಸ್ಕಿ ಹೊಡಿ. ದೊಡ್ಡಪ್ಪ ಬೇಡ ದೊಡ್ಡಪ್ಪ. ಏಯ್ ಎದಾ ಎದಾ ಯಾಕೆ ಸಾಕಿದ್ದಳ ಮೇಲೆ ಒಬ್ಬಿಳಿಬೇಕು ಆ ಥರ ಮಾಡ್ತೀನಿ. ಅಡಿಯ 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 ಅವನಿಗೆ ಎಳ್ಕೊಂಡು ಹೋಗಿ ಚೆನ್ನಾಗಿ ತದಕು. ಅವನ ಚರ್ಮ ಎಲ್ಲ ಸುಲಿಬೇಕು, ಆವಾಗಲೇ ಅವ್ನು ಕೊಬ್ಬಿಳಿಯೋದು. ಆವಾಗ ನನ್ನಂಗೆ ಸಣ್ಣ ಅಡಿಯ
ನಡಿಯಾ ದೊಡ್ಡಪ್ಪ ನಡಿಯಾ ಏಯ್ ನಮ್ನೆಲ್ಲ ಕೋತಿ ತರ ಆಡ್ಸ್ಬೇಕು ಅಂತ ತಿಳ್ಕೊಂಡೇನೋ ಇವತ್ತು ನಾನು ಇನ್ನೊಂದು ಸುಮ್ಮನೆ ಬಿಡಲ್ಲ ಗಾಚ ಬಿಡಿಸಿ ನಡಿ ನಡಿ ಆಚೆ ಗಾಚ ಬಿಡಿಸಿ ನಡಿಯಾ ನಡಿಯಾ ಏಯ್ ಬಾರ ಏಯ್ ನಾಟಕ ಆಡ್ಬೇಡ ಬಾರ ಮಕ್ಕಳಾಗೆ ನಿನ್ ಪಾಡಿ ನೀನು ತೆಪ್ಪಿರೋದು ಬಿಟ್ಬಿಟ್ಟು ದೊಡ್ಡವ್ರಿಗೆ ಚೆಲ್ಲೆ ಹಣ್ಣು ತಿನ್ನಿಸ್ತೇನೆ ನೀನು ದೊಡ್ಡವ್ರಿಗೆ ಹಬ್ಬ ಇದೆ ನೋಡು ಹಬ್ಬ ಮಾಡ್ತೀನಿ ಏಯ್ ಹೊಡಿಯ 100 ಬಸ್ಕಿ ಹೊಡಿಯ 100 ಬಸ್ಕಿ ಮತ್ತೆ ದೊಡ್ಡವ್ರ ಕಾಲು ಎಳಿತೇನೋ 100 ಬಸ್ಕಿ ಹೊಡೆದು ಕಾಲು ಚಟಪಟ ಅನ್ಬೇಕು ಆಗ ಗೊತ್ತಾಗುತ್ತೆ ನಿನಗೆ ಏನೋ ಏನೋ ಉರಿ ಬಿಸ್ಲಿದೆ ಎಲ್ಲ ಉರಿ ಬಿಸ್ಲಿದೆ ತಂಪ ಗಾಳಿ ಬಿಸ್ತಾ ಇದೆ ನಾಟಕ ಆಡ್ತೀಯ ಲಾಡು ತಿಂದಾಗಲ್ಲ ಅದು ಹೊಡೆಯ ಬಸ್ಕಿ ಹೊಡಿ ರೈ ಈಗ ನಾಟಕ ಮಾಡ್ತೀಯ ನೀನು ಹೀಗೆ ಆಡೋದ್ಮೇಲೆ ಎಲ್ರು ನಿಂತಾರ ಅಂತ ಮನೇಲಿ ನನಗೆ ಬೈತಾರೆ ಏಯ್ ಹೊಡಿಯ ಬಸ್ಕಿ ಕಾಳಾಗೋರ್ಗು ಅಂಡಿ ಬಾಕ್ಸು ಈ ಫ್ರಾಕ್ ಚೆನ್ನಾಗಿದೆ ಅಂತ ಹಾಕೊಂಡ್ರೆ ಆ ಲಡ್ಡುನ ನಾನು ಕಳ್ಳಿ ಅಂತಾನೆ ಅಬ್ಬಬ್ಬಬ್ಬ ಅಷ್ಟು ಜನ ನಾನು ಇಟ್ಕೊಳಕ್ ಬಂದ್ಬಿಟ್ಟಿದ್ರು ಸದ್ಯ ಅಂತೂ ತಪ್ಪಿಸ್ಕೊಂಡೆ ಆ ಲಡ್ಡು ಪರ್ಸಿಗೆ ಇಟ್ಕೊಂಡ್ಬಿಡ್ತೀನಿ ಅಂತಾನೆ ಅಬ್ಬಬ್ಬಬ್ಬಬ್ಬ ನಂಗಂತೂ ತುಂಬಾ ಇದಕ್ಕೆ ಆಗೋಯ್ತು ಏನ್ ಮಾಡೋದೀಗ ಎಲ್ಲ ಈ ಫ್ರಾಕಿಂದನೇ ಆಗಿತ್ತು ಈ ಫ್ರಾಕೆ ಬೇಡ 18 ಆದ್ಮೇಲೆ 19 ಸರಿಯಾಗಿ ಹೊಡಿಯೋ ಸರಿ ದೊಡ್ಡಪ್ಪ 19 ಅಲ್ಲ ದೊಡ್ಡಪ್ಪ ನಂಗೊಂದು ಡೌಟು ಏನೋ ಅಷ್ಟೊಂದನ್ನೆಲ್ಲ ತುಪ್ಪನ ಹಾಕಿ ಬೆಳೆಸ್ತೀರಾ ಆದ್ರೆ ಯಾಕೆ ಇಷ್ಟು ಬಸ್ಕಿ ಹೊಡಿಸ್ತೀರಾ ಕೊರ್ಸಕ್ಕೆ ಹೊಡಿಯೋ ಸುಮ್ಮನೆ ಪ್ರತಿಷ್ಠೆ ಬೇಡ ಹೊಡಿಯೋ ಸರಿ ದೊಡ್ಡಪ್ಪ ಡ್ಯಾಡಿ ಏನಮ್ಮ ಬರ್ತೀನಿ ರಾಮ ಸ್ವಲ್ಪ ಬಂದ ಇರು ಏಯ್ ಯಾ ಮಂಡಿ ಬಾಕ್ಸ್ ಹೊಡಿಯೋ ನೋಡ್ತಾ ಇದೀನಿ ನಾನು ಹೊಡೆ ಡ್ಯಾಡಿ ಬರ್ತೀನಿ ನಿರಾಮ ಸ್ವಲ್ಪ ಅಲ್ಲ ದೊಡ್ಡಪ್ಪ ಅಕ್ಕ ಕೂಗ್ತಾರಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ನಾನ್ ಮಾಡಿ ನಿಯತ್ತಾಗಿ ಬಸ್ಕಿ ಹೊಡಿತಾ ಇಲ್ಲ ನಿಯತ್ತಾಗಿ ಬಸ್ಕಿ ಹೊಡಿತ್ಯಾ ಲೇ ನಾಟ ನನಗೆ ಗೊತ್ತಿಲ್ವೇನೋ ನಾನು ಆ ಕಡೆ ಹೋಗ್ತಾ ಇದ್ದಂಗೆ ಗೊತ್ತು ಓಡ್ಬಿಡೋಣ ಅಂತ 3 ಹೊಡಿಯೋರ್ಗು ನಾನು ಇಲ್ಲೇ ನಿಂತಿದ್ದೀನಿ ಹೊಡಿಯೋ ಬಸ್ಕಿ ಹೊಡಿಯೋ ಹೊಡಿ ದೊಡ್ಡಪ್ಪ ಅಜ್ಜಿ ಯಾವಾಗಲೂ ಹೇಳ್ತಿರ್ತಾರೆ ಲಡ್ಡು ನೀನು ನೋಡಿದ್ರೆ ಸತ್ಯ ಹರಿಶ್ಚಂದ್ರ ರಾಜ್ಕುಮಾರ್ ತರ ಅಂತ ನಿನಗೂ ರಾಜ್ಕುಮಾರ್ ಅಂದ್ರೆ ಇಷ್ಟ ಅಲ್ವಾ ದೊಡ್ಡಪ್ಪ ಮತ್ತೆ ಯಾಕೆ ನನ್ಗೆ ಈ ತರ ಹಿಂಸೆ ಕೊಡ್ತೀಯ ದೊಡ್ಡಪ್ಪ ಓಹೋ ನಿನಗೆ ನೀನ ರಾಜ್ಕುಮಾರ್ ಹೋಲ್ಸ್ಕೊತಾ ಇದ್ದೇನೋ ಏಯ್ ಬಸ್ಕಿ ಹೊಡಿಯೋ 24 ನಾನೇ ದೊಡ್ಡಪ್ಪನ್ ಕಳಿಸ್ತೀನಿ ದೊಡ್ಡಪ್ಪ ಅಕ್ಕ ಅವಾಗಿಂದ ಕಡಿತಾರೆ ಬೇಗ ಹೋಗಿ ದೊಡ್ಡಪ್ಪ ಯಾಕೋ ಇಂಥ ಬುದ್ಧಿ ನಿನಗೆ ಉದ್ಧಾರ ಮಾಡೋಂಥ ಬುದ್ಧಿ ಕಲಿಯೋ ನೋಡು ನಾನು ಹೀಗೆ ಹೋಗಿ ಹಾಕಿ ಬರ್ತೀನಿ ಅಷ್ಟರೊಳಗೆ ನೀನು ಬಸ್ಕಿ ಹೊಡಿಯೋದು ಬಿಟ್ಟು ಕದ್ದು ಓಡೋದ್ರೆ 100 ಬಸ್ಕಿ ಬದಲು 200 ಹೊಡಿಸ್ತೀನಿ ಹುಷಾರ್ ಇದೊಳ್ಳೆ ಗ್ರಾಚಾರ ಆಯ್ತಲ್ಲ 100 ಬಸ್ಕಿ ಹೊಡೆದ್ರೆ ಭೂತ ಬಿಡು ಹೌದು ನನ್ನ ಮೇಲೆ ಭೂತ ಎಲ್ಲಿದೆ ಎಲ್ಲ ದೊಡ್ಡಪ್ಪನ ಮೇಲೆ ಅಟ್ಕೈಸು ಆ ಟಾಪ್ ಕೊಳ್ಳಿ ಹುಡುಗಿನ ಇಲ್ಲಂದ್ರೆ ಅವಳ ಭೂತನ ಎಲ್ಲಿ ಹೋದ್ಲು ಅವಳು ಎಲ್ಲರೂ ನಾನ್ ಕತೆ ಕಟ್ತಾ ಇದ್ದೀನಿ ಅಂತ ಉಗುದು ಉಪ್ಪಿಂಗ ಆಗ್ತಾ ಇದ್ದಾರೆ ಏನೇ ಆದ್ರೂ ಗಂಡ್ ಮಕ್ಳಾಗಿ ಹುಟ್ಟಬಾರ್ದಪ್ಪ ಏನಮ್ಮ ಅಂಕಿತ ಹಾಕಿ ಕೂಗೋತಾ ಇದೆಯಲ್ಲ ಏನಾಯ್ತು ಡ್ಯಾಡಿ ನನ್ನ ಟಾಪ್ ಇಲ್ಲೇ ಬೀಳ್ಸ್ಕೊಂಡು ಹೋಗಿದ್ರಾ ಇಲ್ಲೇ ಇದೆ ನೋಡಿ ನಾನು ಫ್ರಾಕ್ ಬೀಳ್ಸ್ಕೊಂಬನ್ನ ಹೌದು ಬಾಬಾ ನೀವೇ ಬೀಳ್ಸಿರ ಅನ್ಸುತ್ತೆ ಇಲ್ಲೇ ಬಿದ್ದಿತ್ತು ಏನಮ್ಮ ನೀನು ಹೀಗೆ ಮಾತಾಡ್ತೀಯ ಫ್ರಾಕ್ ಒಂದೇ ಬೀಳ್ಬೇಕಾ
ನಾ ಸೂಟ್ ಕೇಸ್ ಇಟ್ಕೊಂಡ್ಬರ್ಬೇಕಾದ್ರೆ ಬೇರೆ ಡ್ರೆಸ್ಗಳು ಬೀಳ್ಬೋದಾಗಿತ್ತಲ್ವಾ? ರೀ, ಬ್ಯಾಗ್ ನಿಮ್ಮ ಕೈಲಿ ತಾನೇ ಇದ್ದಿದ್ದು, ನೀವು ಬೀಳಿಸ್ದೆ ಅದು ಹೇಗೆ ಬೀಳಕ್ಕೆ ಸಾಧ್ಯ ಹೇಳಿ? ಅಲ್ಲ ನಿಮ್ಗೆ ಏನು ತಲೆ ಕೆಟ್ಟಿದ್ಯಾ? ಏನೋ ಒಟ್ಟ ಅಂತ ಮಾತಾಡ್ತಾ ಇದ್ದೀರಲ್ಲ. ಆಯ್ತು, ನಾನು ಬೀಳ್ಸ್ಕೊಂಡು ಹೋದೆ ಅಂತಾನೆ ಇಟ್ಕೊಳ್ಳಿ. ನೀವು ನಾನು ಹಿಂದೆನೇ ಬಂದಲ್ಲ, ಆಗಿ ಫ್ರಾಕನ್ನು ತುಳ್ಕೊಂಡು ಕಣ್ಣು ಮುಚ್ಕೊಂಡು ಒಳಗೆ ಬಂದ್ರ? ಕೆಲಸ ನೋಡೋಗಿ. ಹೋಗಮ್ಮ ಅಂಕಿತ, ಬಟ್ಟೆ ಎಲ್ಲ ಜೋಡಿಸ್ಕೊ. ಅಯ್ಯೋ, ಈ ಕಡೆ ಬರ್ತಾರಲ್ಲಪ್ಪ. 35, 36. ನನ್ನ ಮುದ್ದನ ಹುಡುಗನ ಕೈಲಿ ನಮ್ಮ ದೊಡ್ಡಪ್ಪ ಬಸ್ಗೆ ಓಡಿಸ್ತಾ ಇದ್ದಾರಲ್ಲ, ಮನುಷ್ಯತ್ವ ಇದೆಯಾ ಅವ್ರಿಗೆ? ಅಲ್ಲ, ನಾನೇನಕ್ಕೆ ಫೋನ್ ಮಾಡಲಿ ಇವ್ರನ್ನ? ಆ ಹುಡುಗಿ ಅಮ್ಮ ಅಕ್ಕನ ಸ್ಕರ್ಟ್ ಹಾಕೊಂಡು ನಾನೇ ನೋಡಿದ್ದೀನಿ. ಈಗ ಅವ್ರು ತಪ್ಪಿಸ್ಕೊಂಡಿದ್ದಾಳೆ. ನಮ್ಮ ದೊಡ್ಡಪ್ಪ ಅವಳನ್ನ ಹಿಡಿಯೋದು ಬಿಟ್ಟು ನನ್ನಂತ ಮುಗ್ದನ ಕೈಲಿ ಬಸ್ಗೆ ಓಡಿಸ್ತಾ ಇದ್ದಾರೆ. ನಾನು ತುಂಬ ನಿಯತ್ತನ್ನು ಹೊಡಿತಾ ಇದ್ದೀನಿ. 48, 68, 69. ನಿಯತ್ನ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗ್ತಲ್ವಲ್ಲಪ್ಪ. 100 ಆಗಿದೆ ಅಂತ ಹೇಳೋದೇ ವಾಸಿ. ಬೇಡ, ನಮ್ಮ ದೊಡ್ಡಪ್ಪ ಒಬ್ರು ದೊಡ್ಡ ಕಳ್ಳ ಇಲ್ಲೇ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಒಂದ್ಸತಿ ಪಕ್ಕ ಮಾಡ್ಕೊಂಡ್ಬಿಡೋಣ. ಅಯ್ಯಯ್ಯೋ, ನನ್ನ ಕತೆಲ್ ಬರೋ ಭೂತ ಅಲ್ಲ, ನಾನು ನಿಜವಾಗ್ಲೂ ಇದ್ದೀನಿ. ನಾನು ಅಂಜಲಿ ಬೇಕಾದ್ರೆ ನೋಡು. ಈಗ ಕತೆಲ್ ಬರೋ ಭೂತ ಮನುಷ್ಯನ ಹೆದರಿಸಿರುತ್ತೆ. ನಾನು ಯಾರನ್ನ ಹೆದರಿಸಿದ್ದೀನಿ? ನನ್ನ ಜೊತೆ ಆಡೋಕ್ಕೆ ಯಾರೂ ಇಲ್ಲ. ನಿನ್ನ ಜೊತೆ ಆಟ ಆಡೋಣ ಅಂತ ನಿನ್ನಿಂದ ಬರ್ತಿದ್ದೀನಿ ಅಷ್ಟೇ. ಇಲ್ಲ, ಸರಿ, ನಾನೇನು ನಂಬಲ್ಲ. ಹೊಟ್ಟೋಗಿಂದ. ಅಯ್ಯೋ ಕರ್ಮ, ಯಾಕೆ ಎದುರ್ಕೊಂತಿದ್ಯಾ? ನಾನು ನಿಜವಾಗ್ಲೂ ಇದ್ದೀನಿ, ಬೇಕಾದ್ರೆ ನೋಡು. ನನ್ ಭೂತ ಅಲ್ಲ, ಅಂಜಲಿ. ಮತ್ತೆ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ನಿಂಗೆ ಆಟ ಆಡ್ಸೋಣ ಅಂತ. ಇಷ್ಟು ಉದ್ದ ಇದ್ಯಾ? ನನ್ನನ್ನೇ ಫೂಲ್ ಮಾಡ್ತೀಯಾ? ಎಷ್ಟು ಕಪ್ಪಿರ್ಬಾರ್ದು ನಿನಗೆ? ನನ್ನ ಜೊತೆ ಮಾತಾಡ್ಬೇಡ, ಹೋಗ್. ನಿಂತ್ಕೋ. ಯಾಕೆ ಹತ್ತಿರ ಸಿಟ್ ಮಾಡ್ಕೊಂಡು ಹೋಗ್ತಿದ್ಯಾ? ನೀನು ಕೆಟ್ಟೋಳು, ಮಾತಾಡ್ಬೇಡ, ಹೋಗ್. ಸಾರಿ, ತಪ್ಪಾಯ್ತು. ನನ್ನ ಜೊತೆ ಮಾಡಲ್ಲ. ಏನು ಬೇಕಾಗಿಲ್ಲ, ಹೋಗ್. ಸಾರಿ ಕೇಳಿದರೆ ಇನ್ನೂ ಸಿಟ್ಟಾ? ನೀನು ಈ ಥರ ತಲ್ಹರಟೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮನೆಯವ್ರ ಕೈಲೆಲ್ಲ ಬೈಸ್ಕೊತಾ ಇರ್ತೀನಿ, ಗೊತ್ತಾ? ನೆನ್ನೆ ಬಾಲ್ ಗಾಳಿಯಲ್ಲಿ ನಿಂತಿತ್ತಲ್ಲ, ಅದು ನಿಮ್ಗಿಂತ ಬತ್ತೀನಿ ಅಂತ ನಂಗೆ
ಇವಾಗ ಗೊತ್ತಾಯ್ತು. ನೋಡು ನೋಡು ನೋಡು, ನನ್ನ ಕಷ್ಟಗಳು ಹೇಳ್ತಾ ಇದ್ರೆ ನೀನ್ ನಗ್ತಿದ್ಯಾ? ಸಾರಿ 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 ಸಾರಿ. ಅವ್ರ ಹತ್ರ ಬೈತಾರಂತ ಗೊತ್ತಿರ್ಲಿಲ್ಲ. ಅವರು ತುಂಬಾ ಕೆಟ್ಟವರು. ನಮ್ಮನ್ನ ಕೆಟ್ಟವ್ರು ಅಂತೀಯಾ? ಅವರೆಲ್ಲ ಕೆಟ್ಟವ್ರು, ನೀನು ನನ್ನ ಜೊತೆ ಮಾತಾಡೋದು ಹೋಗ್. ಸರಿ ಸರಿ ಸರಿ, ನಿಂಗೆ ಬೈದ್ರ ಅಂತ ಬೇಜಾರಾಯ್ತು, ಅದಕ್ಕೆ ಹಾಗಂದೆ. ಇನ್ನೊಂದ್ಸಲ ಸಾರಿ ಕೇಳ್ತೀನಿ.